ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಮಂಡಕ್ಕಿ ಬಟ್ಟಿ ಧೂಳಿಗೆ ಕಂಗಾಲಾಗಿರುವಂತಹ ಪೊಲೀಸ್ ಸಿಬ್ಬಂದಿ ಠಾಣೆಯ ಬಾಗಿಲನ್ನೇ ಮುಚ್ಚಿಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆಯ ಆಜಾದ್ ನಗರ ಠಾಣೆಯ ಸಿಬ್ಬಂದಿಗೆ ಈಗಾಗಲೇ ಸಂಕಷ್ಟ ಶುರುವಾಗಿದೆ. ದಿನದ 24 ಗಂಟೆಗಳ ಕಾಲ ಪೊಲೀಸ್ ಠಾಣೆಯ ಬಾಗಿಲನ್ನು ಮುಚ್ಚಿಕೊಂಡೇ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡಕ್ಕಿ ಬಟ್ಟಿ ಧೂಳಿಗೆ ಬೇಸತ್ತು ಹೋಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಮಂಡಕ್ಕಿ ಮಿಲ್ನಿಂದಾಗಿ ಬರುವಂತಹ ಆ ಧೂಳಿನ ಕಣಗಳೇನಿದಾವಲ್ಲ, ಅದರಿಂದ ಆಜಾದ್ ನಗರದ ಜನರಿಗೂ ಸಹ ಸಮಸ್ಯೆ ಆಗ್ತಾ ಇದೆ. ಸುಮಾರು ಈ ಆಜಾದ್ ನಗರ ಏನಿದೆ, ಆಜಾದ್ ನಗರದ ಸುತ್ತಮುತ್ತ ಬರೋಬ್ಬರಿ 24ಕ್ಕೂ ಹೆಚ್ಚು ಮಂಡಕ್ಕಿ ಭಟ್ಟಿಗಳಿದ್ದಾವೆ. ಆ ಮಂಡಕ್ಕಿ ಭಟ್ಟಿಯಲ್ಲಿ ಭತ್ತದ ಹೊಟ್ಟೆ ಏನಿರುತ್ತಲ್ಲ, ಅದನ್ನು ಹಾಕಿ ಸುಟ್ಟಿರುವಂತಹ ಕಾರಣಕ್ಕಾಗಿ ಅದರ ಕಣಗಳು, ಕಪ್ಪು ಕಣಗಳು ಎಲ್ಲ ಕಡೆಯೂ ಸಹಿತ ವಾತಾವರಣದಲ್ಲಿ ಹರಡಿಕೊಳ್ಳುತ್ತೆ. ಅದರಿಂದ ಅಲ್ಲಿರುವಂತಹ ವಾತಾವರಣದಲ್ಲೂ ಸಹ ಕಲುಷಿತ ಆಗ್ತಾ ಇದೆ. ಮರಗಳ ಮೇಲೆ, ಎಲೆಗಳ ಮೇಲೆ, ಕಟ್ಟಡಗಳ ಮೇಲೆ ಆ ಧೂಳಿನ ಕಣಗಳು ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಜನರಿಗೂ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗೂ ಸಹಿತ ಅದರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಹಾದೇವ್ ಕೊಡ್ತಾರೆ. ಮಹಾದೇವ್, ಈ ಮಂಡಕ್ಕಿ ಭಟ್ಟಿಯಿಂದ ಆಗ್ತಾ ಇರುವಂತಹ ತೊಂದರೆ ಏನು, ಯಾವಾಗಿಂದ ಇದು ಇದೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ? ಜಗದೀಶ್, ಇದಕ್ಕೆ ಸಾಕಷ್ಟು ವರ್ಷಗಳಿಂದ, ಅಂದ್ರೆ ದಶಕಗಳಿಂದಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಯನ್ನ ಆಜಾದ್ ನಗರ ಪೊಲೀಸರು ಮತ್ತು ಆಜಾದ್ ನಗರ ಜನ, ಭಾಷಾನಗರ ಸೇರಿ ಅನೇಕ ಸುತ್ತಮುತ್ತಲಿನ ನಗರದ ಜನರು ಅಲ್ಲಿ ಒಂದು ಮಂಡಕ್ಕಿ ಬಟ್ಟಿಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮಂಡಕ್ಕಿ ಬಟ್ಟಿ ಮಿಲ್ನಲ್ಲಿ ಮಂಡಕ್ಕಿ ಮತ್ತು ಅವಲಕ್ಕಿಯನ್ನು ತಯಾರು ಮಾಡ್ತಾರೆ. ಅದಕ್ಕೆ ಭತ್ತದ ಹೊಟ್ಟನ್ನು ಹಾಕಿ ಸುಡುವಂತ ಕೆಲಸವನ್ನು ಮಾಡ್ತಾರೆ. ಇದರಿಂದ ಸಾಕಷ್ಟು ಧೂಳು ಹೋಗುತ್ತೆ, ಅಲ್ಲಿ ಮನೆಗಳಿಗೆ ಆಗಲಿ ಪೊಲೀಸ್ ಸ್ಟೇಷನ್ಗೆ ಆಗಲಿ ಹೋಗುತ್ತೆ. ಹೀಗಾಗಿ ಪೊಲೀಸರು ಕೂಡ, ಆಜಾದ್ ನಗರ ಪೊಲೀಸರು 24 ಗಂಟೆ, ದಿನದ 24 ಗಂಟೆ ಕೂಡ ಅದರ ಬಾಗಿಲನ್ನು ಹಾಕಿಕೊಂಡೇ ಕೆಲಸ ಮಾಡಬೇಕು. ಕಾರಣ ಏನಂತಂದ್ರೆ, ಅದರಿಂದ ಬರುವಂತ ಧೂಳಿನ ಕಣಗಳು ಸೀದಾ ಪೊಲೀಸ್ ಠಾಣೆಗೆ ಬರುತ್ತೆ. ಸಾಕಷ್ಟು ಧೂಳುಗಳಿಂದ ಪ್ರತಿ ಅರ್ಧ ಗಂಟೆಗೆ ಅದು ಠಾಣೆ ಕೂಡ ತುಂಬಾ ಗಲೀಜಾಗುತ್ತೆ. ಹೀಗಾಗಿ ಅವರು ಪೊಲೀಸ್ ಠಾಣೆ ಬಾಗಿಲನ್ನು ಹಾಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ ಮತ್ತು ಮಾಸ್ಕ್ ಅನ್ನ ಹಾಕಿಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ. ಯಾಕಂದ್ರೆ ಪದೇ 2-3 ವರ್ಷಗಳಿಂದ ಪೊಲೀಸರು ಅಲ್ಲೇ ಡ್ಯೂಟಿಯನ್ನ ಮಾಡೋದ್ರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಅವರು ಮಾಸ್ಕ್ ಅನ್ನು ಹಾಕಿಕೊಂಡು ಮತ್ತು ಪೊಲೀಸ್ ಠಾಣೆ ಬಾಗಿಲನ್ನು ಹಾಕಿಕೊಂಡು ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಈಗ ಉಂಟಾಗಿರುವಂತದ್ದು. ಇದರ ಜೊತೆಗೆ ಅಲ್ಲಿ ಆಜಾದ್ ನಗರ, ಭಾಷಾನಗರ ಸೇರಿ ಅನೇಕ, ಅಹಮದ್ ನಗರ ಸೇರಿ ಅನೇಕ ನಗರಗಳಲ್ಲೂ ಕೂಡ, ಕಾರ್ಮಕ್ ನಗರ ಇರ್ಬೋದು, ಇಲ್ಲಿ ಮಂಡಕ್ಕಿ ಬಟ್ಟಿಗಳು, ಅಲ್ಲೇ 100 ಮಂಡಕ್ಕಿ ಮಿಲ್ಗಳಿರೋದ್ರಿಂದ ಅಲ್ಲಿ ಸಾಕಷ್ಟು ಧೂಳು ಉಂಟಾಗುತ್ತೆ. ಹೀಗಾಗಿ ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯ ಜನರು ಈ ಧೂಳಿನಲ್ಲಿ ಇರಲಾರದೆ ಬೇರೆ ಕಡೆಗೆ ಒಂದು ಶಿಫ್ಟ್ ಆಗಿ ಅಲ್ಲಿ ಬಾಡಿಗೆ ಮನೆ ಮಾಡಿ ವಾಸಿಸುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಈ ಮಂಡಕ್ಕಿ ಬಟ್ಟಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ವ್ಯವಸ್ಥೆ ಕೂಡ ಎಲ್ಲ ಆಗಿದೆ. ಅಂದ್ರೆ ಅವ್ರಿಗೆ ಒಂದು ಕಟ್ಟಡಗಳನ್ನ ಕಟ್ಟಿ ಅಲ್ಲಿ ವ್ಯವಸ್ಥಿತವಾಗಿ ಅವ್ರನ್ನ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗ್ತದೆ. ಆದ್ರೆ ಮಂಡಕ್ಕಿ ಮಿಲ್ನವರು ಅದುವರೆಗೆ ಆ ಜಾಗವನ್ನ ಬಿಟ್ಟು ಹೋಗುವಂತ ಕೆಲಸನ ಮಾಡ್ತಿಲ್ಲ. ಕಾರಣ ಏನಂತಂದ್ರೆ, ಕೆಲವೊಂದಿಷ್ಟು ಪ್ರಭಾವಿಗಳು ಕಟ್ಟಿರುವಂತ ಮಂಡಕ್ಕಿ ಮಿಲ್ಗಳಲ್ಲಿ ಅವರೇ ಒಂದು ಬಾಡಿಗೆಯನ್ನ ಪಡೆದು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇದರಿಂದ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ನಾವು ಮೊದಲಿಂದ ಇಲ್ಲೇ ಮಂಡಕ್ಕಿ ಬಟ್ಟೆಯನ್ನ ಮಾಡ್ಕೊಂಡ್ ಬಂದಿದ್ವಿ. ನಮಗೆ ಇಲ್ಲಿ ಆದಾಯ ಕೂಡ ಅಂದ್ರೆ ಹೆಚ್ಚಿದೆ ಮತ್ತು ಕಡಿಮೆ ಖರ್ಚಿದೆ, ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಜನರ ಮೇಲೆ ಆರೋಗ್ಯ ಸಮಸ್ಯೆ ಉಂಟಾಗ್ತದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರ ದೃಷ್ಟಿಯಿಂದ, ಪೊಲೀಸ್ ಠಾಣೆ ದೃಷ್ಟಿಯಿಂದ ಅದನ್ನ ಬೇರೆ ಕಡೆ ಸ್ಥಳಾಂತರವನ್ನ ಮಾಡುವಂತ ಕೆಲಸವನ್ನ ಮಾಡಬೇಕಿದೆ. ಜಗದೀಶ್, ಥ್ಯಾಂಕ್ ಯು ಮಹಾದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆಯ ಮಂಡಕ್ಕಿ ಬಟ್ಟಿಗಳಿಂದ ಅಲ್ಲಿರುವಂತಹ ಜನರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಆಜಾದ್ ನಗರದ ಠಾಣೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಬರೋಬ್ಬರಿ 25ಕ್ಕೂ ಹೆಚ್ಚು ಮಂಡಕ್ಕಿ ಮೀಲ್ಗಳಿದ್ದಾವೆ. ಆ ಮಂಡಕ್ಕಿ ಮೀಲ್ಗಳಲ್ಲಿ ಮಂಡಕ್ಕಿ ತಯಾರು ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಮಂಡಕ್ಕಿ ಮತ್ತು ಅವಲಕ್ಕಿ ಎರಡನ್ನ ಸಹ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಭಟ್ಟಿಯನ್ನು ತೆಗೆಯಲಾಗತ್ತೆ. ಭಟ್ಟಿ ಅಂದರೆ ಈ ಹೊಟ್ಟು ಬರುತ್ತಲ್ಲ, ಈ ಭತ್ತದ ಹೊಟ್ಟುಗಳು ಬರುತ್ತಲ್ಲ, ಆ ಭತ್ತದ ಹೊಟ್ಟನ್ನು ಹಾಕಿ ಸುಡ್ತಾರೆ. ಸುಟ್ಟಂತಹ ಸಂದರ್ಭದಲ್ಲಿ ಭಟ್ಟಿ ತೆಗೆದ ಮೇಲೆ ಅದು ಅವಲಕ್ಕಿ ಮತ್ತು ಮಂಡಕ್ಕಿ ಬರುತ್ತೆ. ಆ ಧೂಳಿನ ಕಣಗಳಿದಾವೆ, ಸುಟ್ಟಿರುವಂತಹ ಧೂಳಿನ ಕಣಗಳಿರ್ತಾವಲ್ಲ, ಆ ಕಣಗಳೆಲ್ಲವೂ ಸಹಿತ ವಾತಾವರಣದಲ್ಲಿ ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ. ಇದರಿಂದ ಏನಂದರೆ, ಅಲ್ಲಿ ಕಪ್ಪು ಬಣ್ಣದ ಧೂಳಿನ ಕಣಗಳು ಎಲ್ಲ ಮನೆಗಳಲ್ಲಿ ಮತ್ತು ಅಲ್ಲಿರುವಂತಹ ಸರ್ಕಾರಿ ಕಟ್ಟಡಗಳ ಮೇಲೆ ಹೋಗ್ತಾ ಇದೆ. ಅದರಿಂದ ಉಸಿರಾಡೋದಕ್ಕೂ ತೊಂದರೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಅಲ್ಲಿರುವಂತಹ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ.